ಬಂಧುಗಳೇ, ಇನ್ನೊಂದು ಘಟನಾ ಬರ್ತದೆ. ಏನು ಘಟನಾ ಅಂತಂದರೆ, ನಮ್ಮ ಬಬಲಾದಿ ಸದಾಶಿವ ಮುತ್ಯ ಅವ್ರು ನೋಡಿರ್ಬೇಕು ನೀವು. ಇಲ್ಲೇನೋ ಆದವ್ರ ಫೋಟೋದು ನೋಡಿನ ಅಲ್ಲಿ ಗದ್ದಿಗೆ ಆದಿಲ್ರಿ. ಸದಾಶಿವ ಮುತ್ಯವರು ಒಂದು ಸಲ ಅಥಣಿ ತಾಲೂಕ ಶೇಗುಣಸಿಗೆ ಹೋಗಿರಂತ್ರಿ. ಕೃಷ್ಣಾ ನದಿ ದಂಡಿ ಮ್ಯಾಗದದು. ಶೇಗುಣಸಿಗೆ ಹೋದಾಗ ಎಲ್ಲ ಜನರಿಗೆ ಗುರುತಾತು, ಬಬಲಾದಿ ಮುತ್ಯ ಬಂದಾನ ಅಂಥೇಳಿ ಎಲ್ಲರೂ ಇಡೀ ಊರೇ ದರ್ಶನ ಮಾಡ್ಲಿಕ್ಕೆ ಹಣಮಂದಿರ ಗುಡಿಗೆ ಹೋದರು. ಅದ್ರಾಗ ಒಬ್ಬ ಇವ ನಮ್ಮ ಗವಾಯಿಗಳದಾರಲ್ಲ ರವೀಂದ್ರನಾಥ್, ಇಂಥ ಬಡಿಗೆ ಸಮಾಜದ ಬಡಗೌಡ ಹೋಗಿ ನಮಸ್ಕಾರ ಮಾಡ್ತಾನೆ. ಮಾಡಿ, ಯಪ್ಪ ಒಂದಿಷ್ಟು ನಮ್ಮ ಮನೆಗೆ ಬಂದು ಪಾದ ಹಾಕ್ಬೇಕ್ರಿ ಅಂತ ಬಬಲಾದಿ ಮುತ್ಯವ್ರಿಗೆ ಕೇಳ್ಕೊಂಡ. ನಾ ಯಾಕೆ ಹೇಳಕತ್ತೀನಿ ನೆನಪಿಡ್ರೆ, ನಿಮ್ಗೆ ಇವತ್ತು ಸ್ವಲ್ಪ ಟೈಮ್ ಹೆಚ್ಚಿಗೆ ತಗೋತಾ ಇದ್ದೀನಿ. ಇನ್ನೊಬ್ಬರಿಗೆ ನಾವೇನಾದರೂ ಕೇಡು ಮಾಡಿದರೆ ಇನ್ನೊಂದು ವಸ್ತು ಅವ್ರಿಗೆ ಹೇಳಲಾರ್ದೆ ತೊಗೊಂಡ್ರೆ ಏನು ಪರಿಣಾಮ ಆಗ್ತದೆ ಅದನ್ನು ನಿಮ್ಗೆ ಹೇಳಕತ್ತೀನಿ ನಾನು. ಮನೆ ಕರ್ಕೊಂಡೋದ, ಹೋದರು, ಕುದುರೆ ಮ್ಯಾಗಿನ ಕೆಳಗಿಳಿದ್ರು, ಕಂಬಳಿ ಹಾಸ್ದ, ಪ್ರಸಾದ ಮಾಡಿಸಿದ, ದಕ್ಷಿಣ ಕೊಟ್ಟ. ಎದ್ದು ಹೋಗಿ ಬಡಿಗೆ ನಾ ಹೋಗ್ತೀನಪ್ಪ ಅಂತಂದರು. ಬನ್ರಿ ಬುದ್ಧಿ ಅಂದ. ತಲ್ಬಾಕಲ್ದ ಹೊರಗೆ ಬಂದು ಕುದುರೆ ಲಗಾಮ್ ಹಿಡಿದು ಮ್ಯಾಲ್ಗೆ ಹಾಜಿಗದು ಕೂತರು. ಮನೆ ಕಣ್ಣು ನೋಡಿದ್ರೆ, ಬಡಿಗೆ ಉಗಾದಿ ಹಬ್ಬದ ದಿನ ಹಗಲು ಬರಕ್ಕೆ ನಿನ್ನ ಮನೆಗೆ ಬೆಂಕಿ ಹತ್ತದ ಮಗನ ಅಂದ್ರದ್ದು. ಬಬಲದೇವ್ರ ಬಾಯಿ ಏನದು ಗೊತ್ತ ನಿಮಗೆಲ್ಲ. ಬಡಿಗೆ ನೆದಿಲ್ಲ ಅಟ್ಟಂತು. ಇನ್ನು ಹೊಳ್ಳಿ ಯಾಕೆಪ್ಪ ಅಂತೀನಿ, ಮತ್ತೇನಾರು ಅಂದಿಗಿಂದ ಕರಿಬಾಯಿ ಅವದನ್ನ ಹೇಳಿ ನೀವು ಕರಿಬಾಯಿ ಹೋಯ್ತೀರ. ಮತ್ತು ಕರಿಬಾಯಿ ಇಲ್ಲದ ಖರೇ ಬಾಯಿ ಸುಮ್ಮನಾದ. ಹೊರಳಿ ಮಾತಾಡ್ಲಿಕ್ಕೆ ಜಾಗ ಸಿಗಲಿಲ್ಲ. ಬಬಲಾದಿಗೆ ಹೋದರು. ಅರಕೇರಿ ಸಿದ್ದಪ್ಪ ಮಹಾರಾಜರನ್ನು ಹೋದರು ಅಲ್ಲಿಗೆ. ಇವರು ಹೋದರು, ಅವರು ಬಂದರು. ಅರಕೇರಿ ಸಿದ್ದಪ್ಪ ಮಹಾರಾಜರು ಆ ಗುಡ್ಡು ತೆಳಗೆ ಮಠದಲ್ಲಿ ಅಲ್ಲೇ ಮಗ್ಗಲಕ್ಕೆ ತೆಲಿಗೆ ಕಪ್ಪು ಜಾಡಿ ಸುತ್ಯಾರ ನೋಡು. ಅಮೋಕ್ಷದನ್ನ ಪುಟದಗದಾರ ನೋಡಿ, ಈ ಕಡೆ ಕಪ್ಪು ಜಾಡಿ ಮೈ ಮೇಲೆ ಹೊಸ್ಕೊಂಡು, ಈ ಕಡೆ ಬಿಳೇಣಪ್ಪ ಮಹಾರಾಜರು, ಈ ಕಡೆ ಸಿದ್ದಪ್ಪ ಮಹಾರಾಜರು. ಅವರು ಹೋದ್ರಂತ್ರಿ ಕುದುರೆ ಮೇಲೆ. ಈ ಊರು ಜನ ಬಂತು, ಅರಕೇರಿ ಮುತ್ಯ ಬಂದಾನ, ಗುಡ್ಡದ ಮುತ್ಯ ಬಂದಾನ ಅಂಥೇಳಿ ಎಲ್ಲರೂ ದರ್ಶನ ಮಾಡಿದ್ರು. ಇದು ಬಡಗೌಡಗ ಹೆಂಡತಿಗೆ ಮನ್ಯಾಗ ಒಂದು ಸೌನ ಟೆನ್ಷನ್ ಆಗಿತ್ತು. ಮತ್ತೆ ಬಡಗೌಡ ಓಡಿ ಬಂದ. ಸಿದ್ದಪ್ಪ ಮಹಾರಾಜರಿಗೆ ನಮಸ್ಕಾರ ಮಾಡ್ತಾನೆ. ಯಪ್ಪ ಒಂದಿಷ್ಟು ಮನ್ಯಾಗ ಪಾದ ಹಾಕಿಸ್ರಿ. ಆಯ್ತಪ್ಪ ಬರ್ತೀನಿ ಅಂಥೇಳಿ ಬಂದರು. ಬಬಲಾದಿ ಮುತ್ತೆಗೆ ಯಾವ ರೀತಿಯಾಗಿ ಸಂಸ್ಕಾರದಿಂದ ಪೂಜೆ ಮಾಡಿ ಪ್ರಸಾದ ಮಾಡಿಸಿದ ಅದೇ ರೀತಿ ಮಾಡಿದ್ರಿ. ಮಾಡಿ ಊಟಕ್ಕೆ ಕೊಟ್ಟ, ದಕ್ಷಿಣ ಕೊಟ್ಟು ನಮಸ್ಕಾರ ಮಾಡ್ತಿದ್ದ. ಕಣ್ಣಾಗಿ ನೀರು ತಟ 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 ಪಾದ ಮೇಲೆ ಬೀಳಾಕತ್ತು. ಥಂಡ್ಗತ್ತು. ಬೆನ್ನ ಮೇಲೆ ಕೆಡಿಸಿ, ಬಡಿಗೆ ಏಯ್ ಬಡಗೌಡ ಯಾಕೋ ಯಾಕೆ ಅಳ್ತಿ ಮಗನೇ? ಮಹಾತ್ಮರ ಮನೆಗೆ ಬಂದಾಗ ಅಳ್ತಾರೇನೋ? ಇಲ್ಲಪ್ಪ, ಬಬಲಾದಿ ಅಪ್ಪವ್ರು ಬಂದಿರು, ನಿಮ್ಮ ಹಾಗೆ ಅವರಿಗೆ ನಾವು ಪ್ರಸಾದ ಮಾಡಿಸಿದೆ. ಆದರೆ ಹೋಗಾಗ ಒಂದು ಮಾತಂದರು, ಅದು ನನ್ನ ಮನಸ್ಸಿಗೆ ಭಾಳ ನೋವಾಗ್ಯದ. ಏನಂದಾರವರು? ಉಗಾದಿ ಹಬ್ಬದ ದಿವಸ ಹಗಲು ಬರಕ್ಕೆ ಮನೆಗೆ ಬೆಂಕಿ ಎತ್ತದಂದರಿಪ್ಪ. ನನಗೆ ತಿಳಿಯಾಕತ್ತೀನಿ ಹಿಡ್ಕೊಂಡು ಇಲ್ಲಿ ತನಕ ಈ ಕೈಲಿ ನಾ ಯಾರಿಗೆ ಅನ್ಯಾಯ ಮಾಡಿಲ್ಲ, ಯಾರಿಗೂ ನಾ ಕೆಟ್ಟದ್ದು ಮಾಡಿಲ್ಲ. ಆದರೆ ಈ ರೀತಿ ನನ್ನ ಮನೆಗೆ ಬೆಂಕಿ ಎತ್ತಂದ್ರೆ ನಾ ಏನಂತ ಪಾಪ ಮಾಡಿದ್ನಿ ಅಂತಂದು ಕೂಡಲೇ ಸಿದ್ದಪ್ಪ ಮಹಾರಾಜರು ಕಣ್ಣು ಮುಚ್ಚಿ ಒಂದು ಸ್ವಲ್ಪ ನೋಡಿದ್ರ, ಹೌದು ಬಡಿಗೆ, ಅದನ್ನು ಅವ್ರು ಹೇಳ್ತಿತ್ತಿಲ್ಲ, ನೀವು ಊಟ ಮಾಡಿಸಿದ್ರೆ ಋಣ ತೀರಿಸ್ಬೇಕಂತ ಹೇಳ್ಯಾರಂದ್ರದ್ದು. ಯಾಕೆ ಹತ್ತದ್ದು ನಿನಗೆ ಗುರುತಾಗ್ತಿತ್ತಿಲ್ಲ. ಹೆಂಡ್ತಿ, ಮಕ್ಕಳು, ದವಸ ಧಾನ್ಯ, ಧನಕನಕಾದಿಗಳು ಎಲ್ಲ ಭಸ್ಮಾಗಿ ಹೋಗ್ತಿದ್ದು. ಬಬಲಾದಿ ಮುತ್ಯ ನೀ ಕೊಟ್ಟ ಪ್ರಸಾದದಿಂದ ಅದನ್ನೆಲ್ಲ ಉಳಿಸ್ಬೇಕಂತ ನಿನ್ನ ಹೆಸರು ಮಾಡಿ ಹೋಗ್ಯಾನಪ್ಪ. ಅದು ದೊಡ್ಡ ಪುಣ್ಯ, ನೀ ಮನಸ್ಸಿಗೆ ಹಚ್ಕೋಬೇಡ. ಆದರೆ ನನಗೆ ಊಟ ಮಾಡಿಸಿದೆ ಅಂದ್ರೆ ನಾನು ನಿನಗೆ ಉಪಕಾರ ಮಾಡ್ತೀನಿ. ಏನು ಉಪಕಾರ ಮಾಡ್ತೀನಿ ಅಂದ್ರೆ, ಅವತ್ತೇನು ಮನೆಗೆ ಬೆಂಕಿ ಹತ್ತದ ನೋಡು, ಆ ಬೆಂಕಿ ಹತ್ತದಾಗ ಇಬ್ಬರು ಗಂಡ ಹೆಂಡತಿ ಹೊರಗೆ ಬಂದು ಅರಕೇರಿ ಗುಡ್ಡದ ಕಡೆ ಮುಖ ಮಾಡಿ ಎರಡು ಕೈ ಮೇಲೆ ಮಾಡಿ ಸಿದ್ಧ ಅಂತ ಕೂಗು, ನಾ ಮಳಿ ಕೊಟ್ಟು ಬೆಂಕಿ ಆರಿಸ್ತಂದ್ರಂತ. ಆರಿಸ್ತಂದ್ರಂತ. ಸಂತೋಷ ಆಯಿತು. ಬಡಗೌಡ ಮತ್ತು ಮುತ್ತೆ ಕೇಳ್ತೀನಿ, ಅಪ್ಪ ನಾರ ಎಂದು ಈ ಕೈಲಿ ಪಾಪದ ಕೆಲಸ ಮಾಡಿಲ್ಲ, ಈ ನನ್ನ ಮನೆಗೆ ಈ ರೀತಿ ಉರಿ ಹತ್ತಲು ಕಾರಣ ಏನು ಅಂದಾಗ
ಸಿದ್ದಪ್ಪ ಮಹಾರಾಜರು ಹೇಳಿದ್ರಂತ, ಹಿಂದಿನ ಜನ್ಮದಾಗ ನೀವು ಒಕ್ಕಲಿಗೆ ಇದ್ದಿ, ಇಬ್ಬರೂ ಕೂಡ ಆಚೆ ಕಡೆ ಹೊಲ್ದಾವ ಈಚೆ ಕಡೆ ಹೊಲ್ದಾವ ನೀ ಕೂಡಿ ಜೋಳ ಬಿತ್ತಿದ್ರಿ. ಒಂದಿಷ್ಟು ಆ ವರ್ಷ ನಿನ್ನ ಜೋಳ ಎಡ ಇತ್ತು, ನಿನ್ನ ಮಗಲಾನ ಹೊಲ್ದ ಒಂದು ಜೋಳ ಚಲೋ ಇತ್ತು. ಅದು ಚಲೋ ನೋಡಿ ನಿಂದು ಎಡ ನೋಡಿ ಹೊಟ್ಯಾಗ ಒಂದಿಷ್ಟು ಏನೈತ್ರಿ ಅದಕ್ಕೆ ಹೊಟ್ಟೆ ಕಿಚ್ಚ. ಹೊರಗಿನ ಕಿಚ್ಚು ಆರಿಸ್ಲಿಕ್ಕೆ ಬರ್ತದೆ, ಒಳಗಿನ ಕಿಚ್ಚು ಯಾರಿಗೆ ಆರಿಸಕ್ಕೆ ಬರಲ್ಲ. ಅದು ಒಳಗೆ ನಮಗೆ ಸುಡ್ತದೆ, ಅದಕ್ಕೆ ಹೊಟ್ಟೆ ಕಿಚ್ಚ. ಹೀಗಾಗಿ ಇನ್ನವ ನನಗೆ ಹೆಚ್ಚಿಗೆ ಬೆಳೀತಾನಲ್ಲ, ಲಕ್ಷ್ಯದಾಗಿರಲಿ. ಒಮ್ಮ ದ್ವೇಷ ಮೊಳಕೆ ಒತ್ತು ನಾಡ್ತು ಅಂದ್ರೆ ನಾಶ ಮಾಡೋ ತನಕ ಬಿಡಂಗಿಲ್ಲ. ಅದಕ್ಕೆ ದ್ವೇಷ ಎಂದೂ ಮಾಡ್ಕೊಳ್ಳೋದಿಲ್ಲ. ಅದು ಹಂಗೆ ಬೆಳೀತಾ ನಡೀತು. ಆ ಬೆಳೆ ಬಂತು, ಚಲೋ ಬಂತು, ತೆನಿ ಮಗಿ ಹಿಂಗಾದು. ಆ ಬಳಿಕ ಇದನ್ನ ಏನಾರೆ ಮಾಡಿಕೊಂಡು ನನಗೆ ಕಮ್ಮು ಬೆಳೆಯಂಗೆ ಮಾಡ್ಬೇಕಂತ ನೀವು ವಿಚಾರ ಮಾಡ್ಕೋತ ಅವ ಬಣಿಮಿ ಸೂಡು ಕಟ್ಟಿ ಗೂಡ ಒಟ್ಟಿ ಮನೆಗೆ ಹೋಗಿದ್ದ. ಅವಿಲ್ಲದ ಸಮಯದಾಗ ಹೋಗಿ ಆ ಬಣಿಮಿಗೆ ನೀ ಬೆಂಕಿ ಹಚ್ಚಿದಿ ಮಗನ ಅಂತ. ಅದಕ್ಕೆ ಆ ಬೆಂಕಿ ಹಚ್ಚಿದ ಬಳಿಕ ಅವ ಓಡಿ ಬಂದು, ಊರೇ ಓಡಿ ಬಂತು. ನೀನು ಅವನ ಜೊತೆ ಕೂಡಿ ಮಣ್ಣು ಹಾರಿ ಹೊಡಿತಿದ್ದಿ. ಯಾವ ಸುಳೆ ಮಗ ಹಚ್ಚನ ಅವನ ಮನೆ ದೇಗಲ ಅಂತ ಅಲ್ಲಿ ಅಂತ ನೀನೇ ಅಂತಿದ್ದಿ ಎಲ್ಲರ ಜೊತೆ ಕೂಡಿ, ಹೌದಲ್ಲ? ಅದಕ್ಕೆ ಆ ಕರ್ಮ ನಿನಗೆ ಇನ್ನೂ ಬಿಟ್ಟಿಲ್ಲ. ಮನೆಗೆ ಸುಮ್ಕೆನೆ ಬೆಂಕಿ ಅಂದು ಹೆಂಗರೆ ಹತ್ತಿತ್ತು, ಅದು ಹತ್ತಕ್ಕೆ ಸಾಧ್ಯ ಇಲ್ಲ. ಆ ಕರ್ಮ ಅವನ ಮನಸ್ಸು ಕಳ ಅಂದೈತಿ. ಅದಕ್ಕೆ ಆ ಶಾಪ ನಿನಗೆ ಹತ್ತೈತಿ. ಬಬಲಾದಿ ಮುತ್ಯನ ಪಾದ ಸ್ಪರ್ಶದಿಂದ ನಿನಗೆಲ್ಲ ಒಳ್ಳೆಯದಾಗ್ತದೆ. ಇಷ್ಟು ಜಾಗೃತಿ ಮಾಡಿ ಹೋಗ್ಯಾರಂದ್ರೆ ನಿನ್ನ ಮನೆಗೆ ಬೆಂಕಿ ಹತ್ತದ. ಆದರೆ ಎಲ್ಲ ಹೊರಗಿಟ್ಟು ಬಿಡು, ನೀವು ಖುಲ್ಲಾ ಮನೆ ಇಡು. ಮನೆಗೆ ಹತ್ತದ ಬೆಂಕಿನ ಆರಿಸ್ತೀನಿ ಅಂತ ಹೇಳಿದಾಗ ಮುಂದೆ ಯುಗಾದಿ ಹಬ್ಬಕ್ಕೆ ಏನೂ ಕಾರಣ ಇಲ್ದನ ಹಗಲ 12ಕ್ಕೆ ಉರಿ ಹತ್ತೇ ಬಿಡ್ತತ್ರಿ. ಸಿದ್ದಪ್ಪ ಮಹಾರಾಜರನ್ನು ಕೂಗಿದ್ರಂತ ಮಳೆ ಕೊಟ್ಟು ಬೆಂಕಿ ಆರಿಸಿದ ಅಂತ ಅವರು ಪುರಾಣದಲ್ಲಿ ಬರ್ತದೆ.